ಯುದ್ಧ ಮಾಡೋಂಗಿಲ್ಲಲ್ಲ, ನಮಗೆ ಎದಕ್ಕೆ ಬೇಕಾಗಿತ್ತಪ್ಪ, ನಾವು ಇನ್ನೂ ವ್ಯಾಪಾರ ಮಾಡೋರ? ಎಲ್ಲಿ ಬರ್ತದೆ? ದೇವ್ರು ಕೊಟ್ಟಿದ್ದಾನ, ಅಲ್ಲ ದೇಹ. ನಾವು ಯಾಕೆ ನನಗೈತಪ್ಪ ಇದೆಲ್ಲ ಮಾಡೋರು ನಿಮ್ಮ ಜೊತೆಗೆ? ನಮ್ಮ ರಕ್ಷಣೆ ಯಾಕೆ ನಾವು ಮಾಡ್ಕೊಳ್ತೀವಿ? ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಂತ ಭಯ ಆಯಿತು, ನಾವು ಇರಾನ್ ಮಾಡೋದ್ರ ವಸ್ತು ಮಾಡ್ಕೊಂಡ್ಬಿಟ್ಟಿವಿ ಅವ್ರ ಜೊತೆಗೆ. ಹೀಗಾಗಿ ಅಮೇರಿಕ ಏಕಾಂಗಿ ಆಗ್ಯದ. ಯುರೋಪ್ ಕಾಣೋ ದೇಶಗಳಿಗೆ ಅವ್ರು ಪಾಪ ನ್ಯಾಟೋ ಇತ್ತಲ್ಲ ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಮೇರಿಕಕ್ಕೆ. ನ್ಯಾಟೋ ಏನ್ರಿ ಕಾಗದ ಹುಲಿ ಅಂದ್ಬಿಟ್ರು ಈ ಮಹಾಶಯ ಟ್ರಂಪ್ ಅವರು. ಅಲ್ಲೂ ಯಾರೂ ಇಲ್ಲ. ಎಲ್ಲಿಗೆ ಪಯಣ ಏಕಾಂಗಿ ಆದಂಗೆ ಆಗಿಬಿಟ್ಟು ವಿಶ್ವದಲ್ಲೇ. ಹೀಗಾಗಿ ಇವತ್ತು ಅಮೇರಿಕ ಅಕ್ಷರಶಃ ತನ್ನ ವ್ಯಕ್ತಿತ್ವನ ಟ್ರಂಪ್ನಂತಹ ಒಬ್ಬ ನಾವು ಹೇಳೋದಕ್ಕೆ ಶಬ್ದನೇ ಇಲ್ಲ, ಅಂಥವನ ಕೈಯಲ್ಲೇ ದೇಶನ ಕೊಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲ ವ್ಯಾಪಾರದ ರಂಗದಲ್ಲಿ ಪೂರ್ತಿ ಸೋಲ್ತಾ ಇದೆ. ಚೈನಾ ತನ್ನ ಯುಹಾನನ್ನು ಗಟ್ಟಿ ಮಾಡ್ಕೊಳ್ತಾ ಇದೆ, ರಿಯಾಲ್ ಇರಾನ್ ಗಟ್ಟಿ ಮಾಡ್ಕೊಳ್ತಾ ಇದೆ. ಅದೇ ಕಾಲಕ್ಕೆ ರಷ್ಯಾ ರೂಬಲ್ ಗಟ್ಟಿ ಮಾಡ್ಕೊಳ್ತಾ ಇದೆ. ಬ್ರಿಕ್ಸ್ ತಮ್ಮ ದೇಶದ ನಾಣ್ಯಗಳನ್ನ ರೂಪಾಯಿಗಳನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾವ. ಮತ್ತೇನು ರೀ ಗತಿ ಇತ್ತು? ಪೆಟ್ರೋ ಡಾಲರ್ ನೋ, ನಾಟ್ ಎಟ್ ಆಲ್. ನಾವು ಅಲ್ಲಿ ರೋಡ ಹಿಡಿದಿಲ್ಲ ನಿಮ್ಮದು, ನಾವು ಜಲಸಂಧಿ ನಿಮ್ಮನ್ನು ಬಿಡೋದಿಲ್ಲ, ನಾವು ಹೋಗೋದಿಲ್ಲ, ನಾವು ಇಟ್ಟು ಮ್ಯಾಲೆ ರೋಡ್ ಅದಾವ ನಮ್ಮ, ವಿ ವಿಲ್ ಗೋ ಆನ್ ದ್ಯಾಟ್ ವೇ. ಮತ್ತೆಲ್ಲ ದೋಸ್ತಿ ಮಾಡ್ಕೊಳ್ತಾ ಇದ್ದ ಇರಾನ್ ಎಲ್ಲರ ಜೊತೆ, ಮತ್ತು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ತನಕ ಅಮೇರಿಕ ಮಾಡಿ ತನ್ನ ಸ್ವಾರ್ಥದಿಂದ ಇಡೀ ವಿಶ್ವವನ್ನು ಹಾಳು ಮಾಡಿದಪ್ಪ ಅಂತ ಅವ್ರಿಗೆ ಅನಿಸ್ಲಿಕ್ಕೆ ನಮಗೇನು ಲಾಭ ಇಲ್ಲ ಅವರಿಂದ. ಅವ ಲಾಭ ಮಾಡ್ಕೊಂಡಿದ್ದಾನೆ ಮಹಾಶಯ ಅಮೇರಿಕದವ ಅಂಥೇಳಿ. ಅಮೇರಿಕ ಇವತ್ತು ಎಲ್ಲ ರಾಷ್ಟ್ರಗಳಿಂದ ಕೆನಡಾ ಜೊತೆಗೆ ಸರಿ ಇಲ್ಲ ಸಂಬಂಧ, ಯುರೋಪದ ಯೂನಿಯನ್ ಜೊತೆ ಸರಿ ಇಲ್ಲ ಸಂಬಂಧ, ಭಾರತದ ನಮ್ಮ ಅವ್ರು ಏನೂ ಇಲ್ಲ ಸಿದ್ಧಾಂತದಲ್ಲಿ. ಮೋದಿ ಅವರು ನಮ್ಮ ಪ್ರಧಾನಿ, ಅವ್ರಿಗೆ